ಗೋರ್ಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಅಖ್ತರ್ ಪಾಷಾರ ಕರ್ಮಕಾಂಡ. ಪಂಚಾಯಿತಿ ಇದ್ದರೂ ಗೋರ್ಕಲ್ ಗ್ರಾಮದಲ್ಲಿ ಅಭಿವೃದ್ಧಿ ಟುಸ್. ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ಪರಿಸ್ಥಿತಿ ಇದು. ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಆಡಳಿತ ಠುಸ್. ಅಭಿವೃದ್ಧಿ ನೆಪದಲ್ಲಿ ಪಿಡಿಒ ಅಖ್ತರ್ ಪಾಷಾ ಸಾಹೇಬ್ರೆ ಆದಷ್ಟು ಲೂಟಿ ಮಾಡಿದ್ದಾರೆ. ಪಂಚಾಯಿತಿ ಇದ್ದರೂ ವ್ಯರ್ಥ ಎಂದ ಗ್ರಾಮಸ್ಥರು. ಪಂಚಾಯಿತಿ ಇದ್ದರೂ ಗೋರ್ಕಲ್ ಗ್ರಾಮಕ್ಕೆ ಇನ್ನೂ ಸ್ವಾತಂತ್ರ್ಯ ಲಭಿಸದ ಕಾರಣ ಪಿಡಿಒ ಅಖ್ತರ್ ಪಾಷಾ, ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರು ಅಭಿವೃದ್ಧಿ ಮಾಡದೆ ಜನರನ್ನು ಸೌಲಭ್ಯಗಳಿಲ್ಲದೆ ವಂಚಿತರನ್ನಾಗಿ ಮಾಡಿರುವುದು ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮವನ್ನು ಒಮ್ಮೆ ಸುತ್ತು ಹಾಕಿದರೆ ಸಾಕು, ದುರ್ನಾತದ ಮಧ್ಯೆ ಜೀವನ ಕಳೆಯುತ್ತಿದ್ದಾರೆ. ಗೋರ್ಕಲ್ ಗ್ರಾಮದ ನಿವಾಸಿಗಳಂತೂ ಪಿಡಿಒ ಅಖ್ತರ್ ಪಾಷಾಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಶಾಸಕ ಬಸನಗೌಡ ದದ್ದಲ್ ಸಾಹೇಬ್ರು ಪಿಡಿಒ ಅಖ್ತರ್ ಪಾಷರ ವಿರುದ್ಧ ಕ್ರಮ ಜರುಗಿಸಿದರೆ ಗೋರ್ಕಲ್ ಗ್ರಾಮ ಅಭಿವೃದ್ಧಿಯಾಗುತ್ತದೆ. ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರೆ, ನೀವು ಸರ್ಕಾರದ ಎಸಿ ಕಾರಲ್ಲಿ ಕೂತು ಕಚೇರಿಯಲ್ಲಿ ಕಾಲಹರಣ ಮಾಡದೆ ಗೋರ್ಕಲ್ ಗ್ರಾಮ ಅಭಿವೃದ್ಧಿ ಹೊಂದಿದೆಯಾ ಇಲ್ವಾ ಅಂತ ನೋಡೋಕಾಗಲ್ವಾ? ನಿಮಗ್ಯಾಕ್ ಬೇಕು ಸರ್ಕಾರದ ಸಂಬಳ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮೈಬೂಬ್ ಅಂತ ಸರ್. ಯಾವ ಸರ್ ನಿಮ್ಮದು? ನಮ್ಮದು ಗೋರ್ಕಲ್ ಸರ್. ಗೋರ್ಕಲ್ ಸಮಸ್ಯೆ ಏನಾಗಿದೆ ಸರ್ ಇಲ್ಲಿ? ಸಮಸ್ಯೆ ಸರ್, ಬರೀ ಗಟರ್ ನೀರು ಇರ್ತೇವೆ ಸರ್. ಅರ್ಧರಿ ಏನು ಸರ್, ಇದ್ರ ಎಲ್ಲ ಅಧಿಕಾರಿಗಳು ತಿಳಿಸಿವಿ ಸರ್. ನಾವು ತಿಳಿಸಿದ್ರು ನಿರ್ಲಕ್ಷ್ಯ ಸರ್. ಗೋರ್ಕಲ್ ಗ್ರಾಮ ಅಂತಂದರೆ ಈ ಗ್ರಾಮದ ಇವ್ರು ಐದಲ್ಲ ದದ್ದಲ್ ಬಸನಗೌಡ ಶಾಸಕರು ಸರ್. ಗ್ರಾಮೀಣ ಭಾಗದ ಶಾಸಕರು. ಅವ್ರು ಶಾಸಕರು ಗೋರ್ಕಲ್ ಗ್ರಾಮ ಅಂದರೆ ಅವ್ರು ನಿರ್ಲಕ್ಷ್ಯ ಆಗೈತೆ ಸರ್. ನಿರ್ಲಕ್ಷ್ಯ ಆಗಿಬಿಟ್ಟ ಸರ್. ಏನೇನೇನೇನು ಕೆಲಸ ಇಲ್ಲ ಸರ್ ಗೋರ್ಕಲ್ ಗ್ರಾಮದಲ್ಲಿ. ಈಗ ನೀರಿನ ನಿಮ್ಮ ಹೆಸರಮ್ಮ? ಸಾವಿತ್ರಮ್ಮ. ಸಾವಿತ್ರಮ್ಮ, ಯಾವೂರಮ್ಮ ನಿಮ್ಮದು? ಗೋರ್ಕಲ್ ರೀ. ಗೋರ್ಕಲ್. ಸಮಸ್ಯೆ ಏನಾಗಿದೆ ಇಲ್ಲಿ? ಸಮಸ್ಯೆ ನೀರು, ಕರೆಂಟು ಎಲ್ಲ ಏನೇನಿಲ್ಲ ನೋಡ್ರಿ. ತ್ರಾಸ್ನಾಗ ಇವ್ ನೋಡ್ರಿ. ಏನು ಯಾರು ಹೇಳಿದ್ರು ಕೇಳೋಳ್ರು, ಯಾರು ಬಿಟ್ರನು ಬರೋಳ್ರು ಕೇಳೋಳ್ರು. ಅಲ್ಲ ರೀ, ಈಗ ಇಷ್ಟೊಂದು ಚರಂಡಿ ಸಮಸ್ಯೆ ಐತೆ, ದುರ್ನಾತ ಎಲ್ಲ ಪಂಚಾಯತಿಗೆ ಹೋದ್ವಿ, ಕೇಳಿದ್ವಿ, ಪೀಡಿಯಾಗಿ ಹೇಳಿದ್ರೆ ಆಗಿನ ಪತಿ ಹ್ಞೂ ಅಂತಾರ. ಮತ್ತೆ ಮತ್ತೆ ತಿರ್ಕೊಂಡು ಹೋಗ್ತಾರೆ. ಈಗ ಇಷ್ಟು ಯಾರಿಗೆ ಹೇಳ್ಬೇಕು ನಮಗೆ ಗೊತ್ತಾಗುತ್ತೆ. ಈಗ ನಿಮ್ಮನ್ನು ಕರ್ಸಿ ನೋಡ್ರಿ. ಅಲ್ಲ ರೀ, ಇಷ್ಟೊಂದು ಊರಲ್ಲಿ ಗೋರ್ಕಲಲ್ಲಿ ಸಮಸ್ಯೆ ಐತೆ ಅಂದ್ರೆ ಪಂಚಾಯತ್ ಇದ್ರು ಕೂಡ ಏನ್ರಿ ವ್ಯರ್ಥ ಐತೆ ಅದೆಲ್ಲ? ಪಂಚಾಯತಿಗೆ ಬೆಂಕಿ ಹಚ್ಚಿಬಿಡ್ಬೇಕು. ಯಾಕ? ಮತ್ತೆ ಇನ್ನೇನು ಮಾಡ್ಬೇಕು? ನಮ್ಗೆ ಅವಶ್ಯಕತೆ ನೀರು ಕರೆಂಟ್ ಇಲ್ಲ, ಏನು ಮಾಡ್ತೀರಿ? ಮಾಡೋದೇನಾದ್ರಿ ಪಂಚಾಯತಿದ್ ಏನು ಸಾರ್ಥಕ? ನಮ್ಗೆ ತ್ರಾಸ ಆದಾಗ ಏನು ಮಾಡ್ತಿದ್ದೆ ಹೇಳ್ರಿ? ಯಾಕ? ಮತ್ತೆ ನೀರಿಲ್ಲ, ಕರೆಂಟ್ ಇಲ್ಲ. ಯಾಕ? ಅಲ್ಲ, ಅಷ್ಟೊಂದು ಸಮಸ್ಯೆ ಐತಿ. ಸಮಸ್ಯೆ ರೀ, ಭಾಳ ಸಮಸ್ಯೆ ರೀ. ಅಲ್ರಿ, ನಿಮ್ಮ ದಿಕ್ಕ ಯಾರು ಕೇಳ? ಶಂಕರಮ್ಮ, ಯಾವೂರಮ್ಮ ನಿಮ್ದು? ಗೋರ್ಕಲ್ ರೀ. ಗೋರ್ಕಲ್. ಸಮಸ್ಯೆ ಏನಾಗಿದಮ್ಮ? ಸಮಸ್ಯೆ ಏನಿಲ್ರಿ, ಸುತ್ತ ನೀರ್ ಅವ, ನಮ್ಮೋಣಿ ನೀರಿಲ್ಲ, ಕರೆಂಟ್ ಇಲ್ಲ, ಹೊಲಸ ಅಂದ್ರೆ ಹೊಲಸು ನಮ್ಮೋಣಿ. ಅವ್ ಮ್ಯಾಗಲತ್ ಬರ ಗಟಾರ ನೀರ್ ಹಿಡ್ಕೊಂಡು ನಾವು ಬಾಳೆ ಮಾಡ್ಕೊಂಡ್ ತಿನ್ಬೇಕ್ರಿ. ಅದು ಬಿಟ್ರೆ ಇನ್ನ ಒಂದಿಲ್ಲ, ನಮ್ಮ ಓಣಿ ನೀರಿಂದು ಕರೆಂಟ್ ಇಂದ್ರಿ. ಅಲ್ಲಮ್ಮ, ಇಷ್ಟೊಂದು ಸಮಸ್ಯೆ ಆದ್ಮೇಲೆ ಪಂಚಾಯತಿ ಐತೆ ನಿಮ್ಮ ಊರಾಗ. ಪಂಚಾಯತಿಗೆ ಹೋದ್ರೆ ಕುಂಡೆ ತಿರ್ಕೊಂಡು ಹೋಗ್ತಾರ ನಂಬರ್ಸ್ಗಳು. ನಾವ್ ಏನ್ ಮಾಡ್ಬೇಕು? ನಿಮ್ ಕಷ್ಟ ಕೇಳೋರು ಯಾರು? ನಮ್ ಕಷ್ಟ ಕೇಳೋರು ಯಾರಿಲ್ರಿ, ಟಿವಿಲೈನವ್ರೆ ಕೇಳ್ಬೇಕು, ಅವ್ರಿಗೆ ಕೇಳ್ಪಾಜಾರ ಮಾಡ್ಬೇಕು. ಯಾಕಂತಂದ್ರೆ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಡುತ್ತಾ ಜನರಿಗೆ ನೀರು ಕೊಡ್ಬೇಕಂತೇಳಿ. ಅಂದ್ರೆ ಇಷ್ಟೊಂದು ಸಮಸ್ಯೆ ಐತೆ ಅಂದ್ಮೇಲೆ ಪಿಡಿಒ ಅಖ್ತರ್ ಪಾಷಾ ಅವರು ಏನ್ ಮಾಡ್ತಾರ? ಅವ್ರ ಲೀಡರ್ ಇಲ್ಲ, ಏನಿಲ್ರಿ, ಯಾರಿಗೆ ಆದ್ರೆ ಕುಂಡೆ ತಿರ್ಕೊಂಡು ಹೋಗ್ತಾರ. ನಮ್ಮ ಓಣಿ ನೀರೆಲ್ಲ ನೋಡ್ರಿ, ಅದೇ ಟಿವಿಲೈನವ್ರಿಗೆ ಹೇಳಕತ್ತೀವಿ. ನಿಮ್ ದಿಕ್ಕ ಯಾರೀಗ? ನಮ್ ದಿಕ್ಕ ಯಾರಿಲ್ರಿ, ಏನ್ ಮಾಡ್ಬೇಕು? ನಿಮ್ಮನ್ನ ಕರೆಸಿ ಮಾತಾಡಕತ್ತೀವ್ರಿ. ಅಲ್ಲಮ್ಮ, ಇಷ್ಟೊಂದು ಸಮಸ್ಯೆ ಐತೆ ಅಂದ್ಮೇಲೆ ಪರಿಸ್ಥಿತಿ ಕೇಳೋರು ಯಾರು ಇಲ್ರಿ, ನಂಬರ್ಸ್ಗಳಿಲ್ಲ, ಪಿಡಿಒ ಇಲ್ಲ, ಯಾರಿಲ್ಲ ರೀ. ಮತ್ತೆ ಈ ರೀತಿ ಅನರ್ಥವ ಸತ್ರ ಯಾರು ಜವಾಬ್ದಾರಿ? ಏನ್ ಮಾಡ್ತೀರಿ? ಕೇಳ್ಬೇಕ್ರಿ, ಮತ್ತೆ ಕೇಳ್ಬೇಕು.